ಬೆಲೆ ಕೊಟ್ಟು ಎಲ್ಲರೂ ಯಾವುದೇ ತಪ್ಪು ಕೆಲಸ ಮಾಡೋದು ಸರ್ ಇನ್ಮೇಲೆ ಹಿಂದಾಗಿದ್ವಲ್ಲ ಸರ್ ಆಗ ಹೋಗ್ಯಾರ ಸರ್ ಇನ್ನು ಮುಂದೆ ಯಾವುದೋ ನಾವು ತಪ್ಪು ಕೆಲಸ ಮಾಡೋದಿಲ್ಲ ಸರ್ ನೀವು ಮಾಡೋಣ ನೀವು ಹೊಟ್ಟೆ ಬಿಡುದಿಲ್ಲ ಸಂಘದ ಅಧ್ಯಕ್ಷರ ಮುಂದೆ ಹೇಳ್ತಾರ ನಂದು ಒಪ್ಪಣೆಲ್ಲ ಏನಾದರೂ ತಪ್ಪು ಮಾಡಿದ್ರೆ ನಾ ಒಟ್ಟ ಬಿಡುದಿಲ್ಲ ನಿಮ್ಮನ್ನ ಕಾರ್ಯದರ್ಶಿ ಎಸ್ ಎಸ್ ಪಾಟೀಲ್ ಆನಂತರ ಸಲಹೆಗಾರರು ಪರಶುರಾಮ್ ಮೇತ್ರಿ ಅವರು ಬರಬೇಕು ಕೊಡು ಸುಶಾಂತ್ ನೀವು ಕೊಡು ಮಾರುತಿರ ಕೊಡು ಸಹಕಾರ ಮಾರ್ಗದರ್ಶನ ಎಲ್ಲರೂ ನಾವು ಈ ಸಂಘ ಬೆಳೆಯಲು ನಮ್ಗೆ ಯಾವಾಗಲೂ ನಮ್ಮ ಮಾರ್ಗದರ್ಶನಕ್ಕೆ ಹೆಲ್ಪ್ ಮಾಡ್ಬೇಕಂತ ಕೇಳ್ಬೋದು. ಯಾಕಂತಂದ್ರೆ ಇನ್ನೇನು ಹೋಗ್ಬೇಕಂದ್ರೆ ನಮ್ಮ ಮಾರ್ಗದರ್ಶಕರಿಗೆ ಏನು ಅಂತಂದ್ರೆ ನಾವು ಅವ್ರ ಮಾತಿಗೆ ನಾವು ಬೆಲೆ ಕೊಡ್ತಂಗೆ ಈಗ ಯಾವತ್ತೂ ಹೊಡಿಬಾರ್ದಂಗೆ ನೋಡ್ಕೋಬೇಕಾಗಿತ್ತು ಅಂತಂದ್ರೆ ನಮ್ಮ ಮನಸ್ಸುಗಳೆಲ್ಲರೂ ಒಂದೇ ಇರಬೇಕು. ನಮ್ಗೆ ಎಷ್ಟೇ ಕಷ್ಟ ಬಂದ್ರು ನಾವು ಯಾರನ್ನ ಹೇಳ್ಕೋಬೇಕು ಇನ್ನೊಂದರ ಮುಂದೆ ಹೇಳ್ಕೋಬೇಕಾಗಿ ಹೊರತಾಗಿ ಬೇರೆದವ್ರ ಮೂರನೇ ವ್ಯಕ್ತಿ ಮುಂದೆ ಹೋಗಿ ಹೇಳ್ಕೋಬಾರ್ದು. ನಾವು ಮೂರನೇ ವ್ಯಕ್ತಿ ಮುಂದೆ ಹೋಗಿ ಹೇಳ್ಕೊಂಡಿರ್ತಂದ್ರೆ ಏನಕ್ಕೆ ಆದಷ್ಟು ಮುಂದೆ ಹೊಡಿತಾರೆ ಮಾಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಂದಿರುವ ಮಾನ್ಯ ಶ್ರೀ ಸಿದ್ದು ಹುಳೋಳಿ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಲು ಆಗಮಿಸಿದ್ದಕ್ಕೆ ಅವರು ಧನ್ಯವಾದವನ್ನು ಕೂಡ ಹೇಳುತ್ತೇನೆ. ಆದಾಯ ಉತ್ಪತ್ತಿ ಆಗುವುದು ನಮ್ಮ ಕಂದಾಯ ಶಾಖೆಯಿಂದ. ಸೊ ನಮ್ಮ ಕಂದಾಯ ಶಾಖೆಯಲ್ಲಿ ನಮ್ಮದು ಒಂದು ಬಹಳಷ್ಟು ನಮ್ಮ ಸಿಬ್ಬಂದಿಗಳಿದ್ದೇವೆ, ನಾವು ಬಹಳಷ್ಟು ನೌಕರಗಳಿದ್ದೇವೆ. ಸೊ ನಮ್ಮಲ್ಲಿ ಬಹಳಷ್ಟು ಒಂದು ಕೊರತೆಗಳಿದ್ದೇವೆ, ಸಮಸ್ಯೆಗಳಿರ್ತದೆ. ಕೆಲವೊಂದು ನಮಗೆ ನಮ್ಮ ಕೆಲಸದಲ್ಲಿ ನಮಗೆ ಬಹಳಷ್ಟು ಕಷ್ಟಕರ ವಾತಾವರಣ ಉಂಟಾಗ್ತದೆ. ಆದ್ರೆ ನಾವು ಎಲ್ಲರೂ ಅದಕ್ಕೆ ನಾವು ಒಗ್ಗಟ್ಟಬೇಕು. ಯಾವ ಥರ ಇರಬೇಕು, ಒಂದು ಜನಿಯನ ಗೂಡಿನಂಗೆ ಇರ್ಬೇಕು. ನಾವು ಆ ಗೂಡಿ ನೋಡ್ರಿ, ಒಂದು ಕಲ್ಲು ಹೋಗೋದು ನೋಡ್ರಿ, ಮಂದ ಬರ್ತದೇನ ಎಲ್ಲನೂ ಹಾರಿ ಬರ್ತದೆ ನಿಮ್ಗೆ ಕಟ್ಲಿಕ್ಕೆ. ಅದಕ್ಕೆ ಆ ಜೇನಿನ ಗೂಡಿನಂಗೆ ನಮ್ಮದು ಒಗ್ಗಟ್ಟಿರ್ಬೇಕು ಅಷ್ಟೇ. ಮಹಾನಗರ ಪಾಲಿಕೆ ಇತಿಹಾಸದಲ್ಲಿಯೇ ಈ ವರ್ಷ 1/4/2026 ಅವತ್ತ ಏನಂತಂದ್ರೆ ಟ್ಯಾಕ್ಸ್ ಅಪ್ಡೇಷನ್ ಮಾಡಿದಂಥ ಕೀರ್ತಿ ನಿಮಗೆಲ್ಲರಿಗೂ ಹಿಸ್ಟ್ರಿ. ಏನಂತಂದ್ರೆ ಆದೇಶ ಆದ ನಂತರ ಅದನ್ನು ಇಂಪ್ಲಿಮೆಂಟೇಟ್ ಮಾಡೋಕೆ 10 ದಿವಸ 20 ದಿವಸ 1 ತಿಂಗಳೆಲ್ಲ ತೊಗೊಂಡಿದ್ದಾರೆ. ಬಟ್ ಆನ್ ದ್ಯಾಟ್ ಡೇ ಮಾರ್ನಿಂಗ್ 10 o'clock ನಾವತ್ತು 9 ಗಂಟೆಗೆ ಬಂದಿದೆ 1ನೇ ತಾರೀಕು ಬಂದು ಏನಂತಂದ್ರೆ ಇಂಪ್ಲಿಮೆಂಟ್ ಮಾಡಿ ಅವತ್ತಿನಿಂದ ಟ್ಯಾಕ್ಸ್ ಜನರೇಷನ್ ಏನಂತಂದ್ರೆ ಅಪ್ಡೇಷನ್ ಯುವರ್ಸ್ 1/4 ಆಗೈತಿ. ದಟ್ ಆಲ್ ಕ್ರೆಡಿಟ್ ಗೋಸ್ ಟು ಯು ಓನ್ಲಿ. ದಿಸ್ ಈಸ್ ಹಿಸ್ಟ್ರಿ ಇನ್ ಅವರ್ ಕಾರ್ಪೊರೇಷನ್. ಆ್ಯಂಡ್ ಇನ್ನೊಂದು, ಇಲ್ಲಿವರೆಗೆ ಕಂದಾಯ ವಾರ್ಡು ಮತ್ತು ಎಲೆಕ್ಷನ್ ವಾರ್ಡ್ ತಿಳ್ಕೊಂಡು ಭಾಳಷ್ಟು ಸಾರ್ವಜನಿಕರಲ್ಲಿ ಗೊಂದಲ ಇತ್ತು. ಈ ಗೊಂದಲವನ್ನು ನಿವಾರಿಸೋ ದೃಷ್ಟಿಯಲ್ಲಿ ನಾವು ಒಂದು ತಿಂಗಳಿಂದ ಭಾಳಷ್ಟು ಅಭ್ಯಾಸ ಮಾಡಿದೆ. ಯಾಕೆ ಅಭ್ಯಾಸ ಮಾಡಿದೆ ಅಂತಂದರೆ ಯಾವುದೇ ಒಂದು ವಿಷಯದಲ್ಲಿ ಹೆಜ್ಜೆಯನ್ನಿಟ್ಟಾಗ ಫೇಲ್ ಆಗಬಾರ್ದು, ಯಾವತ್ತು ಪಾಸ ಆಗಬೇಕು. ಹೌದಾ? ಯಾವತ್ತು ಗಂಡು ಮಗನ ಹಿಡಿಬೇಕು. ಹೌದಲ್ಲ? ಹಂಗಿರ್ಬೇಕು ಜೀವನ. ಅದಕ್ಕೆ 1 ತಿಂಗಳು ಸ್ಟಡಿ ಮಾಡಿ ಅದಕ್ಕೆಲ್ಲ ಸಾಧಕ ಬಾಧಕ ನೋಡ್ಕೊಂಡು ಮೋಸ್ಟ್ಲಿ ನಿಮಗೆ 1 ತಿಂಗಳು ನಾನು ನಿದ್ದಿನ ಮಾಡಿಕೊಟ್ಟಿಲ್ಲ. ಅಷ್ಟು ಬೆನ್ನು ಹತ್ತಿ ಏನಂತಂದ್ರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ವಾರ್ಡ್ ಅಂದರೆ ಅದು ಒಂದೇ ವಾರ್ಡ, ಅದನ್ನು ಬಿಟ್ಟರೆ ಇನ್ನೊಂದು ವಾರ್ಡ್ ಇಲ್ಲ. ಎಲ್ಲ ಕಂದಾಯ ವಾರ್ಡ್ಗಳ PID, ಮ್ಯೂಟೇಷನ್, ಟ್ಯಾಕ್ಸ್ ಅಪ್ಡೇಷನ್ ಎಲ್ಲವನ್ನೂ ಇವತ್ತು ಎದರೊಳಗೆ ಮಾಡತ್ತೀವಿ. ನಾವು ಎಲೆಕ್ಷನ್ ವಾರ್ಡ್ದಲ್ಲಿ ಮಾಡಕತ್ತೀವಿ. ಈ ಕ್ರೆಡಿಟು ಏನಂತಂದ್ರೆ ನಿಮ್ಗೆಲ್ಲರಿಗೂ ಸಲ್ತದ. ನಿಮ್ಮದೇ ಆದಂಥ ಒಂದು ಕಚೇರಿ ಇರಲಿ. ಅಲ್ಲಿ ಯಾಕೆ ಇರಬೇಕು ಅಂತ ಹೇಳ್ತೀನಿ. ಯಾಕೆ ನಮ್ಮದು ಟ್ಯಾಕ್ಸ್ ಕಡಿಮೆ ವಸೂಲಿ ಆಗ್ತಾಯಿದೆ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಾರ್ಡ್ ನಂಬರ್ 25 ಐತಿ, ನೀವು ಅಲ್ಲಿ ವಾರ್ಡ್ಗೆ ಹೋಗಲ್ಲ, ನೀವು ಇಲ್ಲೇ ಕುಂಡಿರ್ತೀರಿ. ಆ ವಾರ್ಡಿಗೆ ಹೋದ್ರೆ ಅಲ್ಲಿ ಎಷ್ಟು ಮನೆಗಳದಾರು, ಎಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ, ಎಷ್ಟು ಇಂಡಸ್ಟ್ರಿಯಲ್ ಇದೆ, ಎಷ್ಟು ಹಾಸ್ಪಿಟಲ್ಸ್ ಇದೆ, ಎಷ್ಟು ಮೆಡಿಕಲ್ ಶಾಪ್ ಇದೆ, ಏನಿದೆ ಎಲ್ಲ ನಿಮಗೇನಂತಂದ್ರೆ ಆ ವಾರ್ಡ್ ಮಾಹಿತಿ ಸಿಗ್ತದ. ಅಲ್ಲಿ ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಎಷ್ಟಿದೆ, ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಎಷ್ಟಿದೆ, ಯಾವ ಆಫೀಸ್ಗಳು ರನ್ ಆಗ್ತಾವೆ ಎಲ್ಲ ನಿಮಗೆ ಡೀಟೇಲ್ಸ್ ಸಿಗ್ತದೆ. ಅಲ್ಲಿ ಇರೋದ್ರಿಂದ ಪರಿಚಿತ. ತಾವೆಲ್ಲರೂ ನಿಮ್ಮ ರಕ್ಷಣೆಗಾಗಿ ಇವತ್ತಿನ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿರಿ. ಈ ವ್ಯವಸ್ಥೆ ಶ್ರೀಕಾಂತ್ ಹೇಳಿದಾಗೆ ಮುಂದುವರಿಲಿ. ನೀವೆಲ್ಲರೂ ಇದರೊಳಗೆ ಚಲೋ ಭಾಗಿಯಾಗಬೇಕು. ಮತ್ತು ಸಾರ್ವಜನಿಕರಿಗೆ ದಿವಸ ಕೆಲಸ ಮಾಡಿಕೊಡಂಗಿಲ್ಲ. ಅವ್ರು ಏನಾರು ಆವಾಜ್ ಮಾಡಕ್ಕೋತ್ರ ಸಂಘದ ಕಡೆ ಹೋಗೋದಲ್ಲ. ನಿಜವಾಗಲೂ ನೀವು ಕೆಲಸ ಮಾಡುವಾಗ ನಿಮ್ಗೆ ಅನ್ಯಾಯ ಆದರೆ ಮಾತ್ರ ಅದು ನೀವು ಸಹಾಯಕ್ಕೆ ಬರಬೇಕು.
ಹೌದಾ? ನೀವು ಇಂಥವ್ರಿಗೆ ಒಟ್ಟು ಎಂಟರ್ಟೈನ್ ಮಾಡೋಂಗಿಲ್ಲ ಸಂಘದವರು ಎಲ್ಲೇಶ್. ಇಂಥ ಯಾರಿಗೆ ಎಂಟರ್ಟೈನ್ ಮಾಡಬೇಕು? ಆತ ಕೆಲಸ ಮಾಡಿಕೊಟ್ಟು ಯಾರಾದರೂ ನಿಮ್ಗೆ ಏನಾರು ಅನ್ಯಾಯ ಮಾಡಿದ್ರೆ, ತೊಂದರೆ ಮಾಡಿದ್ರೆ, ಏನಾರೇ ಮಾಡಿದ್ರೆ ಅದನ್ನು ಮೇಲಾಧಿಕಾರಿ ಗಮನಕ್ಕೆ ತೊಗೊಂಡ್ಬಿಟ್ಟು ನಿಮ್ಮ ಸಂಘದಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ರಿ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿರಿ, ಚೆನ್ನಾಗಿ ಕೆಲಸ ಮಾಡಿದ್ರೆ ಜನ ನಮಗೆ ಏನಂತಂದರೆ ಮೆಚ್ಚುಗೆಯನ್ನು ಕೊಟ್ಟೆ ಕೊಡ್ತಾರೆ. ನಾವೇನಂತಂದ್ರೆ ಮೆಚ್ಚುಗೆ ತೊಗೋಬೇಕಂತ ಹೋಗಬಾರ್ದು. ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಇರಬೇಕು. ಜನ ಮೆಚ್ಚೋದಿದ್ರೆ ಮೆಚ್ತಾರೆ, ಜನ ಖುಷಿ ಪಡ್ತಿದ್ರೆ ಖುಷಿ ಪಡ್ತಾರೆ. ಜನ ಖುಷಿ ಪಡ್ತಾರೋ ಇಲ್ಲೋ ವಿಚಾರ ಮಾಡಬಾರ್ದು. ಕೆಲಸ ಮಾಡಿ ಕೊಟ್ಟದಕ್ಕೆ ಮೊದಲು ನಾವು ಖುಷಿ ಪಡ್ಬೇಕು. ನಾವು ಖುಷಿ ಪಟ್ಟಾಗ ಇನ್ನೊಬ್ರು ಖುಷಿ ಪಡ್ತಾರೆ. ನಾವು ಖುಷಿ ಪಡ್ಲಿಕ್ಕಂದ್ರೆ ಸಾರ್ವಜನಿಕರು ಹೇಗೆ ಖುಷಿ ಪಡ್ತಾರೆ? ಹೌದಾ? ಖುಷಿ ಎಲ್ಲಿಂದ ಉದ್ಭವ ಆಗಬೇಕು? ಆನಂದ ಅಂದ್ರೆ ನಮ್ಮಲ್ಲಿಂದ ಉದ್ಭವ ಆಗ್ಬೇಕದ. ಅದು ಎಲ್ಲೈತಿ ಅಂದ್ರೆ ನಮ್ಮೊಳಗನ ಐತಿ. ನಮ್ಮೊಳಗಿನ ಆನಂದನ ನಾವೇನಂತಂದ್ರೆ ಕೆಲಸವನ್ನು ಮಾಡೋದ್ರ ಮುಖಾಂತರ ಇಮ್ಮಡಿ ಮುಮ್ಮಡಿಗೊಳಿಸ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಏನಂತಂದ್ರೆ ನಮ್ಗೆ ಆನಂದ ಸಿಗ್ತದೆ, ಸುಖ ಸಿಗ್ತದೆ, ಸಿಗ್ತದೆ. ತಪ್ಪಾಗಿತ್ತಂದ್ರೆ ಏನಂತಂದ್ರೆ ನನ್ನ ತಪ್ಪಾಗೈತಿ, ನಾನು ಸರಿ ಮಾಡ್ಕೊಂಡು ಹೋಗ್ತಾನೆ ಅನ್ನೋಂಥ ಮನಸ್ಥಿತಿ ಬರಬೇಕು. ಮತ್ತು ಯಾರು ತಪ್ಪನ್ನು ತಿದ್ದುಕೊಂಡು ಸರಿ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರದ್ದು ಮಾತ್ರ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. ಇರದೇ ಇದ್ರೆ ಹಂಗೆ ಇರ್ತಾರೆ. ಗೊತ್ತಿಲ್ಲ ಈ ದಿವಸೊಳಗೆ ತಾವೆಲ್ಲ ಒಳ್ಳೆ ಕೆಲಸ ಮಾಡತ್ತೀರಿ, ಮಾಡಿರಿ. ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ರಿ. ಎಲ್ಲ ಆನ್ಲೈನ್ ಐತಿ. ಏನದ ಇವತ್ತು ಬಂದ ಕೆಲಸ ಇವತ್ತು ಮಾಡಿ ಮನೆಗೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ.